ಅವ್ರ ಫ್ಯಾನ್ ಆಗಿಬಿಟ್ಟೆ ನಾನು ಬಿಗ್ ಬಾಸ್ ನೋಡ್ತಾ ಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಸಮ್ ಜೆಂಟಲ್ ಮ್ಯಾನ್. ಐ ಬಿಕಮ್ ಫ್ಯಾನ್, ಅವ್ರ ಫ್ಯಾನ್ ಆಗಿಬಿಟ್ಟೆ ನಾನು ಬಿಗ್ ಬಾಸ್ ನೋಡ್ತಾ ಅವ್ರ ಮಾತುಗಳಿರ್ಬೋದು, ತುಂಬ ಚೆನ್ನಾಗಿ ಆಡ್ತಾರೆ. ಓಕೆ, ಥ್ಯಾಂಕ್ ಯು. ಮ್ಯಾಮ್ ಕರ್ಬೋದು ಮ್ಯಾಮ್? ನನ್ನ ಪ್ರಕಾರ ವಿನಯ್. ಹೆಂಗೆ ಹೇಳ್ತೀರಾ? ಅವ್ರ ಕಾನ್ಫಿಡೆನ್ಸ್ ಇದೆ, ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಚೆನ್ನಾಗಿ ಆಡ್ತಾ ಇದ್ದಾರೆ. ಯಾ, ಸ್ವಲ್ಪ ಅಗ್ರೆಸಿವ್ ಆಗ್ತಾರೆ, ಬಟ್ ಇಟ್ಸ್ ಓಕೆ, ವಿನ್ ಆಗ್ತಾರೆ ಅವರು. ಓಕೆ, ಸೊ ಆಟಗಳೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತೀರಾ? ಸ್ವಲ್ಪ ಅಗ್ರೆಸಿವ್ ಆಗಿ ಅಲ್ಲಲ್ಲಿ ಮಾತುಗಳನ್ನ ಸ್ವಲ್ಪ ಬಿಡ್ತಾರೆ ಅವರು. ಅದು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಅವರು ವಿನ್ ಆಗ್ಬೋದು. ಓಕೆ, ಅವ್ರಕಿನ್ನೂ ಚೆನ್ನಾಗಿ ಆಟ ಆಡೋರು ಇದ್ದಾರಲ್ವಾ? ಸಂಗೀತ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಹೇಳಿ. ಅವರು ಮತ್ತೆ ಡ್ರೋನ್ ಪ್ರತಾಪ್ ಅವರು ಜಗಳ ಆಯಿತು, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡ್ರೋನ್ ಪ್ರತಾಪ್ ಅವ್ರನ್ನ ತುಂಬ ಏನು ಹೇಳ್ತಾರೆ, ಅವ್ರು ತುಂಬ ಸೇಡ್ ಇಟ್ಕೊಂಡಿದ್ದಾರೆ ಅಂತಲೇ ಅನ್ಬೋದು ಅವ್ರ ಮೇಲೆ. ಯಾರ ಮೇಲೆ? ವಿನಯ್ ಅವರು ಡ್ರೋನ್ ಪ್ರತಾಪ್ ಮೇಲೆ ಯಾವುದೊಂದಕ್ಕೂ ಅವ್ರನ್ನೇ ಇದು ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ಯಾರು ತಪ್ಪು ಮೇಡಮ್, ವಿನಯ್ ಅವ್ರ ತಪ್ಪ ಡ್ರೋನ್ ಪ್ರತಾಪ್ ಅವ್ರ ತಪ್ಪ? ವಿನಯ್ ಅವ್ರದ್ದೇ. ಡ್ರೋನ್ ಪ್ರತಾಪ್ ಸ್ವಲ್ಪ ಇನ್ನೋಸೆಂಟ್ ಇದ್ದಾರೆ. ಮ್ಯಾಮ್ ಇಷ್ಟು ದಿನ ಇನ್ವೆಸ್ಟೆಂಟ್ ಇದ್ದರು, ಅಂದರೆ ತುಂಬ ಜನಕ್ಕೆಲ್ಲ ತುಂಬ ಸೈಲೆಂಟ್ ಆಗಿದ್ದರು, ಸಡನ್ಲಿ ವೈಲೆಂಟ್ ಆಗಕ್ಕೆ ಏನು ರೀಸನ್ ಇರ್ಬೋದು? ಅವರೇ ಹೇಳಿದ್ರಲ್ಲ, ನನ್ನ ಫ್ಯಾಮಿಲಿಗೋಸ್ಕರ ನಾನು ಒಂದು ಏನು ಇದೆ ಚಿಂತೆ ಇತ್ತು, ಇವಾಗ ಅದೆಲ್ಲ ಕ್ಲಿಯರ್ ಆಗಿದೆ, ನಾನು ಆಡ್ತೀನಿ ಅಂತ ಹೇಳಿದ್ದಾರಲ್ಲ, ಅದೇ ಇರ್ಬೋದು ಮೇನ್ ರೀಸನ್. ಓಕೆ, ಇವಾಗೆಲ್ಲ ಚೆನ್ನಾಗಿ ಆಡ್ಬೋದು ಅಂತೀರಾ? ಆಡ್ತಾರೆ. ಓಕೆ, ಸಂಗೀತ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಒಬ್ಬ ಲೇಡಿಯಾಗಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರಾ ಅಥವಾ ಚೆನ್ನಾಗಿ ಆಟ ಆಡ್ತಾ ಇಲ್ಲ? ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರು ಅಷ್ಟೇ ಸ್ವಲ್ಪ ಅಗ್ರೆಸಿವ್ ಆಗ್ತಾರೆ, ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಅವರು ವಿನ್ ಆಗ್ಬೋದು ಮೇ ಬಿ. ಓಕೆ, ನಿಮ್ಮ ಫೇವ್ರೇಟ್ ಆಟಗಾರ? ನನ್ನ ಫೇವ್ರೇಟ್ ಸಂಗೀತನೇ. ಓಕೆ ಮ್ಯಾಮ್, ಒಂದು ನಿಮಿಷ. ಸೊ ಬಿಗ್ ಬಾಸ್ನ ನಡೆಸ್ತಾ ಇದ್ದಾರಲ್ವಾ ಕಿಚ್ಚ ಸುದೀಪ್ ಅವ್ರು, ಚೆನ್ನಾಗಿ ನಡೆಸ್ತಾ ಇದ್ದಾರೆ? ಅವ್ರು ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವರು ಏನು ವಾರದ ಕತೆ ಏನು ನೋಡ್ತೀವಿ, ಎಲ್ಲ ವಿಷಯನೂ ತಗೊಂಡು ತುಂಬ ಚೆನ್ನಾಗಿ ನಡೀತಾ ಇದ್ದಾರೆ. ಕಿಚ್ಚ ಸುದೀಪ್ ಅವ್ರ ಬಗ್ಗೆ